ಇದು ಮಾಯಾ ನಂಬರ್ದು 4ನೇ ವಿಡಿಯೋ ಇದು. ಮಾಯಾ ನಂಬರಲ್ಲಿ ಏನು ಮಾಡಿರ್ತಾರೆ ಅಂದರೆ ಅದು ಈ ಥರ ಶೆಲ್ ಥರದ್ದು 0 ಡಾಟ್ ಇದ್ದರೆ 1 ಬಾರ್ ಇದ್ದರೆ 5 ಅಂತ ಲೆಕ್ಕ ಹಾಕ್ತಾರೆ. 20 ಆದಮೇಲೆ ನೆಕ್ಸ್ಟ್ ಲೆವೆಲ್ ನಂಬರ್ ಆಯ್ತದೆ. ಅದು ಮೇಲೆ ನಂಬರ್ ಆಯ್ತದೆ, ಸೈಡಲ್ಲಿ ನಂಬರ್ ಇರೋದಿಲ್ಲ. 10 100 1000 ಈ ಥರದ ಬದಲು 20 400, ಆಮೇಲೆ 400 ಟೈಮ್ಸ್ ಆಫ್ 400 ಅಂದರೆ 16,000 ಈ ಥರ ಕಂಟಿನ್ಯೂ ಆಯ್ತದೆ. ಇವಾಗ ಯಾವ್ದು ಮಾಡಬೇಕು, ಇದರಲ್ಲಿ ಗುಣಿಸೋದು ಹೆಂಗೆ ಅಂತ ಹೇಳ್ತೀನಿ. ಮಾಯಾ ನಂಬರಲ್ಲಿ ಇವಾಗ ಗುಣಿಸೋದು ಯಾವ ಥರ, 33 ಟೈಮ್ಸ್ ಆಫ್ 2 ಅಂತಿರ್ತದೆ. ಫಸ್ಟು 2 ಮಾಯಾ ನಂಬರಲ್ಲಿ ಬರೀಬೇಕು. 33 ಯಾವ ಥರ ಬರೆಯೋದು, ಫಸ್ಟು 20 + 13. 20 ಅಂದರೆ 2ನೇ ಲೇಯರಲ್ಲಿ 1, 13 ಅಂದರೆ 5 5 10 3 ಡಾಟು 13. 20 + 13 33 ಟೈಮ್ಸ್ ಆಫ್ 2 ಅಂದರೆ 2 ಡಾಟ್ಗಳು. ಇವಾಗ ಇದನ್ನ ಹೆಂಗೆ ಕನ್ವರ್ಟ್ ಮಾಡೋದು ಅಂದರೆ ಫಸ್ಟ್ ಈ ಡಿಜಿಟಿಗೆ ಬರಬೇಕು. ಫಸ್ಟು 2ರಿಂದ ಗುಣಿಸ್ಬೇಕು. ಇದನ್ನು 2 3 ಎಷ್ಟಾಯಿತು, 6 ಆಯ್ತದ. ಅಲ್ಲಿಗೆ ಇದೆಷ್ಟು ಬತ್ತು, ಈ ಕಡೆ ಮಾಡಿಬಿಟ್ಟು 6 ಡಾಟ್ಗಳು, 6 ಡಾಟು ಪ್ಲಸ್ 2 ಸತಿ ಲೈನ್ಗಳು ಮಾಡೋದ್ರಿಂದ 4 ಲೈನ್ಗಳು. 2 ಸತಿ 2 ಲೈನ್ಗಳು 2ರಿಂದ ಮಾಡೋದ್ರಿಂದ 4 ಲೈನ್ ಆಯಿತು. ಇವಾಗ 5 ಡಾಟ್ಗಳು ಸೇರಿದ್ರೆ 1 ಲೈನ್ ಆಯ್ತದ. ಅಲ್ಲಿಗೆ 5 ಲೈನ್ ಆಯಿತು. 5 ಲೈನು 1 ಡಾಟು. ಅದೇ ಥರ ಇವಾಗ ಎಷ್ಟಾಯ್ತದೆ, ಇದು ಕ್ಯಾರಿ ತಗೊಳ್ಳೋ ಥರ 4 ಲೈನ್ಗಳು ಸೇರಿದ್ರೆ ನೆಕ್ಸ್ಟ್ ಡಿಜಿಟಲ್ಲಿ 1 ಡಾಟ್ ಬರ್ತದೆ. ಇಲ್ಲಿಗೆ 1 ಡಾಟು ಎಕ್ಸ್ಟ್ರಾ ಕ್ಯಾರಿ ಆಯಿತು. ಎಷ್ಟು, 1 ಲೈನು 1 ಡಾಟು, 1 ಲೈನು 1 ಡಾಟ್ ಆಯಿತು. ನೆಕ್ಸ್ಟ್ ಕೂಡಬೇಕಿರೋದೆಷ್ಟು, 1 ಡಾಟು, 1 ಡಾಟ್ ಎಕ್ಸ್ಟ್ರಾ ಹಾಕಬೇಕು ನೆಕ್ಸ್ಟು. ಇವಾಗ ಇದರಲ್ಲಿ 2 ಡಾಟು ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 1 ಡಾಟು ಅಂದರೆ 2 ಡಾಟ್ ಆಯ್ತದ. ಇಲ್ಲಿ 1 ಡಾಟ್ ಎಕ್ಸ್ಟ್ರಾ ಲಾಸ್ಟ್ ಇದರಿಂದ ಬಂದಿತ್ತಲ್ಲ, ಅದು ಕ್ಯಾರಿ ಆಯ್ತು. ಇಲ್ಲಿ ಇಷ್ಟು ಬತ್ತು, ಇದು ಬೇರೆ ಇಷ್ಟು. ಅಲ್ಲಿಗೆ 3 ಡಾಟು 1 ಡಾಟು ಲೈನು. 23 60, ಇದು 5 + 1 6, 66. 66 ಅನ್ನೋದು ಅದೆರಡು ಗುಣಿಸ್ದಾಗ ಬಂದಿದ್ದು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡ್ಬೋದು ಇದೇ ಥರ. ಯಾವ ಥರ ಅಂದರೆ 37 ಟೈಮ್ಸ್ ಆಫ್ 5 ಅಂತ. 37 ಟೈಮ್ಸ್ ಆಫ್ 5. 37 ಟೈಮ್ಸ್ ಆಫ್ 5 ಅಂದರೆ ಇದನ್ನು ಫಸ್ಟ್ ಈ ಥರ ಬರಿಬೇಕು. 37ನ ಯಾವ ಥರ, 3 ಅನ್ನೋದನ್ನ 37ನ 20 + 17. 20 ಅಂದರೆ ಮೇಲೊಂದು ಡಾಟು, 17 ಅಂದರೆ 1 2 3 2 ಡಾಟು, 15 + 2 15 ಟೈಮ್ಸ್ ಆಫ್ 5. ಟೈಮ್ಸ್ ಆಫ್ 5 ಅಂದರೆ 2 ಡಾಟ್ಗಳು ಮಾಡಿದ್ರೆ 5ರಿಂದ ಎಷ್ಟು ಡಾಟ್ ಆಯ್ತದ, 5ರಿಂದ 2 ಡಾಟ್ ಮಾಡಿದ್ರೆ 5 ಡಾಟು 10 ಡಾಟ್ಗಳಾಯ್ತದ. 10 ಡಾಟ್ ಆಗೋದ್ರಿಂದ 10 ಡಾಟ್ನೇನಂತ ಬರಿಬೋದು, 10 ಡಾಟ್ಗಳನ್ನ 2 ಲೈನು ಅಂತ ಬರಿಬೋದು. ಅದು 2 ಲೈನ್ ಆಯಿತು. ಇವಾಗ ಇವು 3 ಲೈನ್ಗಳು ಮಾಡಿದ್ರೆ 15 ಲೈನ್ ಆಯ್ತದ. 1 2 3 4 15 ಲೈನು. 15 2 17 ಲೈನ್ಗಳಾಯಿತು. 17 ಲೈನ್ಗಳಾಗಿದ್ದನ್ನ ಇವಾಗ ಮತ್ತೆ ಅದು ಎಷ್ಟು ಪಾಯಿಂಟ್ ಆಯ್ತದೆ ಅಂತ ನೋಡಬೇಕು. 4 ಲೈನ್ಗೆ ಮೇಲ್ಗಡೆ 1 ಪಾಯಿಂಟ್ ಆಯ್ತದೆ. 4 4 16. ಅಲ್ಲಿಗೆ 4 ಪಾಯಿಂಟ್ಗಳು ಕ್ಯಾರಿ ಆಯ್ತದೆ. ಇಲ್ಲಿ ಎಷ್ಟು ಇದರಲ್ಲಿ ಕ್ಯಾರಿ ಆಗೋದು, 4 ಪಾಯಿಂಟ್ಗಳು ಕ್ಯಾರಿ ಆಯ್ತದೆ. ಇನ್ನು ಉಳಿದಿದೆಷ್ಟು, 2 ಲೈನ್ಗಳು. 2 ಲೈನ್ ಉಳೀತು, 4 ಪಾಯಿಂಟ್ ಕ್ಯಾರಿ ಆಯಿತು. 5 ಟೈಮ್ಸ್ ಆಫ್ ಪಾಯಿಂಟು ಅಂದರೆ 5 ಪಾಯಿಂಟು. 5 ಪಾಯಿಂಟ್ಗೆ ಲೈನು ಪ್ಲಸ್ ಇದು 4 ಪಾಯಿಂಟು, ಲೈನು ಇದು 4 ಪಾಯಿಂಟು. ಅಲ್ಲಿಗೆ ಎಷ್ಟಾಯಿತು, ಇದು ಮಾಯನ್ ಸಿಸ್ಟಮಲ್ಲಿ 5 ಟೈಮ್ಸ್ ಆಫ್ 37 ಅನ್ನೋದು 20ರದ್ದು 9. 9 ಟೈಮ್ಸ್ ಆಫ್ 20 ಅಂದರೆ 180 + 10. 180 + 10 190 ಆಯಿತು. 190 ಅಲ್ಲ, ಇಲ್ಲಿ ಬೇರೆ ಆಗಬೇಕು, 17 ಲೈನ್ಗಳಾಗಬೇಕು. ಅದಾಯಿತು. 7 5 35, 17 ಲೈನು. 5 3 15 ಲೈನು. 15 ಲೈನು, ಇದೆರಡು ಲೈನು, 17 ಲೈನು. 1 ಲೈನ್ ಎಕ್ಸ್ಟ್ರಾ ಮಿಕ್ಕದಿಲ್ಲಿ, 1 ಲೈನು. 16 ಲೈನ್ಗಳು ಮುಗಿದು 4 4 16 ಪ್ಲಸ್ 1 ಲೈನ್ ಮಿಕ್ಕಿರ್ತದೆ. ಇಲ್ಲಿ ಇಷ್ಟು ಮಿಕ್ಕಿರ್ತದೆ. ಅಲ್ಲಿಗಿದೆಷ್ಟು, 185 ಆಯ್ತದೆ. ಅದು ಇದ್ರ ವ್ಯಾಲ್ಯೂ ಎಷ್ಟು, 185. ಅದೇ ಥರ ಇನ್ನೊಂದು ಗುಣಿಸ್ಬೇಕು ಅಂದರೆ 357 ಟೈಮ್ಸ್ ಆಫ್ 2 ಅಂತಿರ್ತದೆ. 357ನ ಮಾಯನ್ ನಂಬರಲ್ಲಿ ಯಾವ ಥರ ಬರಿಬೋದು, 400ಕ್ಕಿಂತ ಚಿಕ್ಕದು.
340 ತಗೋಬೇಕು. 20 200, 27 140, 17 17 20 ಇರ್ತದೆ. ಅಲ್ಲಿಗೆ 1 2 3 2 17 20 340 17 ಆಗಬೇಕು. ಮತ್ತೆ ಪ್ಲಸ್ 17 ಅಂದರೆ ಇದೇ ಥರ 3 ಲೈನು 15 ಪ್ಲಸ್ 2 17 ಟೈಮ್ಸ್ ಆಫ್ 2 2ರಿಂದ ಗುಣಿಸ್ಬೇಕು. ಅದನ್ನು ಟೈಮ್ಸ್ ಆಫ್ 2 ಇಲ್ಲ ಈ ಥರ 2 ಬರಿಬೋದು. ಈಗ ಫಸ್ಟಿನ ಪಾಯಿಂಟ್ ಏನು ಮಾಡಬೇಕು, 2 2 ಎಷ್ಟು 4, ಅದನ್ನು ಇಲ್ಲಿ ಎಷ್ಟಾಯಿತು 4 4 ಅಂದರೆ 4 ಪಾಯಿಂಟ್ಗಳಾಯಿತು. ಅದೇ ಥರ ಇದೊಂದು 2 3 6 6 ಲೈನ್ಗಳಾಯಿತು. 6 ಲೈನ್ಗಳಲ್ಲಿ 1 2 3 4 5 6 6ರಲ್ಲಿ 4 ಹೋಗಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಆಯ್ತದೆ, ಕ್ಯಾರಿ ಆಯ್ತದೆ ಇಲ್ಲಿ ಎಲ್ಲಿ ಮೇಲ್ಗಡೆ, ಅದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಕ್ಯಾರಿ. ಅದೇ ಥರ ಇಲ್ಲೆಷ್ಟು ಮಿಕ್ತು, ಎಕ್ಸ್ಟ್ರಾ ಪಾಯಿಂಟ್ ಕ್ಯಾರಿ ಆದಮೇಲೆ 2 ಲೈನ್ ಮಿಕ್ತು. 6 ಲೈನಲ್ಲಿ 2 ಲೈನು 4 ಪಾಯಿಂಟ್ ಮಿಕ್ತು, 2 ಲೈನು 4 ಪಾಯಿಂಟು. ಇವಾಗ ಇದರಲ್ಲಿ ಇದನ್ನು ಮತ್ತೆ 2ರಿಂದ ಗುಣಿಸ್ಬೇಕು. 2 ಟೈಮ್ಸ್ ಆಫ್ 2 ಅಂದರೆ 4, ಅಲ್ಲಿಗೆ 4 ಪಾಯಿಂಟ್ಗಳು ಟೈಮ್ಸ್ ಆಫ್ 4 ಪಾಯಿಂಟು, ಇದೊಂದು ಸೇರಿ 5 ಪಾಯಿಂಟು, ಅಲ್ಲಿಗೆ ಒಂದು ಲೈನ್ ಆಯಿತು ಅದು. ಅದೇ ಥರ 2 3 6 6 ಲೈನ್ಗಳು, 6 ಲೈನ್ಗಳು ಸೇರಿದ್ರೆ ಇದೊಂದು ಲೈನು, ಇನ್ನು 3 ಲೈನ್ ಸೇರಿತು, 6 7 ಲೈನ್ ಆಯಿತು. 4 ಲೈನ್ ಸೇರಿದ್ರೆ ನೆಕ್ಸ್ಟ್ ಒಂದು ಮೇಲೋಯ್ತು, 3ನೇ ಲೇಯರ್ಗೆ ಒಂದು ಪಾಯಿಂಟ್ ಆಯಿತು. ಇಲ್ಲಿ 3 ಲೈನ್ಗಳು ಉಳೀತು, ಇದೋಯ್ತು. ಇಲ್ಲಿಗೆ ಎಷ್ಟಾಯಿತು ಇದು ಟೋಟಲ್ ಆಗಿದ್ದು 400 ಪ್ಲಸ್ 20 5 5 5 15 15 20 300 700 700 ಪ್ಲಸ್ 5 5 9 714 714 ಆಯಿತು. 714 ಅನ್ನೋದು 357 ಟೈಮ್ಸ್ ಆಫ್ 2 ಮಾಡಿದಾಗ ಆಯಿತು. ಇದು ಮಾಯನ್ ಸಿಸ್ಟಮಲ್ಲಿ ಗುಣಿಸೋದು ಈ ಥರ. ಬಾಯ್.